ಜೈ ಹಿಂದ್. ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ ಗುಂಪಿಗೆ ಸೇರದ ಪದ. ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಗುಂಪಿಗೆ ಸೇರದ ಪದ ಅಂತಂದ್ ಹೇಳ್ಬಿಟ್ಟು. ಸೊ ಕೆಲವೊಂದು ವರ್ಡ್ಸ್ ಗಳನ್ನ ಕೊಡ್ತಾನ, ಆಮೇಲೆ ನೆಕ್ಸ್ಟ್ ನಂಬರ್ಸ್ ಗಳನ್ನ ಕೊಡ್ಬೋದು. ಸೊ ಇದ್ರಲ್ಲಿ ಯಾವ್ದು ರಿಲೇಟ್ ಆಗಿಲ್ಲ ಕಂಡುಹಿಡೀರಿ ಅಂತಂದ್ ಹೇಳ್ಬಿಟ್ಟು RPF ಎಕ್ಸಾಮ್ ಅಲ್ಲಿ ಕಾನ್ಸ್ಟೇಬಲ್ ಆಗಿರ್ಬೋದು, SI ಆಗಿರ್ಬೋದು. ಸೊ ಟೋಟಲ್ ಆಗಿ 2 ರಿಂದ 3 ಕ್ವಶನ್ಸ್ಗಳು ನಾನು ಇಲ್ಲಿವರೆಗೂ ನೋಡಿರೋ ಕ್ವಶನ್ ಪೇಪರ್ಸ್ ಗಳಲ್ಲಿ ಮೂರ್ ಕ್ವಶನ್ಸ್ಗಳನ್ನ ಕೇಳಿದಾನ. ಒಂದ್ ಎರಡ್ ಮೂರ್ ಪೇಪರ್ ಅಲ್ಲಿ ಏನೈತೆ, 2 ಪೇಪರ್ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಕ್ವಶನ್ಸ್ಗಳನ್ನ ಕೇಳಿದಾನ. ಸೊ ನನ್ನ ಪ್ರಕಾರ ಏನಪ್ಪಾ ಅಂತಂದ್ ಹೇಳಿದ್ರೆ 2 ರಿಂದ 3 ಕ್ವಶನ್ಸ್ಗಳು ಮ್ಯಾಕ್ಸ್ ಅಂತಂದ್ ಹೇಳಿದ್ರೆ ಕಂಪಲ್ಸರಿ 3 ಕ್ವಶನ್ ಬರ್ತಾವ. ಇಲ್ಲ ಅಂತಂದ್ ಹೇಳಿದ್ರೆ ಮಿಸ್ ಆದ್ರೆ 2 ಕ್ವಶನ್ಸ್ಗಳು ಇದ್ರ ಮೇಲೆ ಬರ್ತಾವ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಅಂದ್ರೆ ಆಮೇಲೆ ಇನ್ನೊಂದು ಈಸಿ, ತುಂಬಾ ಈಸಿ ಟಾಪಿಕ್ ಆಗಿರೋದು ಇದು. ಆಮೇಲೆ ಎಲ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ರಿ. ಕೆಳಗಡೆ ಏನಂತಂದ್ ಹೇಳಿದ್ರೆ ಲಿಂಕ್ ಇರುತ್ತೆ. ಆಮೇಲೆ ಸೊ ನೀವು ಯಾವುದೇ ಒಂದು ವಿಡಿಯೋವನ್ನ ತಗೊಳ್ರಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ RPF ಮಾಡಿರೋ ನಂದು ಯಾವ್ದಾದ್ರು ಒಂದು ಎಕ್ಸಾಮ್ ವಿಡಿಯೋನ ತಗೊಳ್ರಿ. ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಸೊ ಸರ್ಚ್ ಮಾಡ್ರಿ. ಸೊ ಯೂಟ್ಯೂಬ್ ಅಲ್ಲಿ RPF ಅಂತಂದ್ ಹೇಳಿ ಸರ್ಚ್ ಮಾಡಿರ್ಬೋದು, ಅದು ಸಿಗುತ್ತೆ. ನನ್ನ ಹೆಸರಿಂದನ ಸರ್ಚ್ ಮಾಡ್ರಿ, ಈಸಿಯಾಗಿ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡಿದ್ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹಲವಾರು ವಿಡಿಯೋಸ್ಗಳಿದಾವೆ. ಈಗ ಫಾರ್ ಎಕ್ಸಾಂಪಲ್ ಈಗ 4th ಟರ್ಮ್ ಕಂಡುಹಿಡಿಯೋದಂತಂದ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಳಗಡೆ ಇಲ್ಲಿ ನೋಡ್ರಿ, ವ್ಯೂ ಮೋರ್ ಅಂತಂದ್ ಇರುತ್ತೆ ಕೆಳಗಡೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮೋರ್ ಅಂತಂದ್ ಇರುತ್ತೆ. ಇಲ್ಲಿ ಸೈಡ್ಗೆ ಐತೆ, ಇದ್ರ ಕೆಳಗಡೆ ಇಲ್ಲಿ. ಸೊ ಇಲ್ಲೇನ್ ಟೆಲಿಗ್ರಾಮ್ ಲಿಂಕ್ ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ 4ನೇ ಮತ್ತು 6ನೇ ಪದ ಕಂಡಿಡಿಯೋ ನಾನು ವಿಡಿಯೋಸ್ ಆಲ್ರೆಡಿ ಹಾಕಿದ್ದೀನಿ, ಬೇರೆ ಹಾಕಿದ್ದೀನಿ. ಬಟ್ ರಿಲೇಟೆಡ್ 100% ಇಂಥ ಕ್ವಶನ್ಸ್ಗಳು ಬರ್ತವೆ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಆ ವಿಡಿಯೋಸ್ಗಳನ್ನ ನೀವು ನೋಡ್ಬೋದು. ಇನ್ನೂ ನೀವು ಸರ್ ನಾವು ಜಾಸ್ತಿ ನೋಡೋರ್ ಅಂತಂದ್ ಹೇಳಿದ್ರೆ ಇವನ್ ಬೇರೆ ಎಕ್ಸಾಮ್ಸ್ಗಳು ಕೂಡ ಮಾಡಿರೋದು ಇದಾವೆ. ಬಟ್ ಅದ್ರ ಮೇಲ್ಗಡೆ 2 ವಿಡಿಯೋಸ್ಗಳು ತುಂಬಾ ಇಂಪಾರ್ಟೆಂಟ್. ಇವನ್ ಟೆಲಿಗ್ರಾಮ್ ಗ್ರೂಪ್ ನೀವು ಜಾಯ್ನ್ ಆದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಂತಪ್ಪ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಏನಂತಂದ್ ಹೇಳಿ ನಿಮ್ಗೆ ಟೆಲಿಗ್ರಾಮ್ ಜಾಯಿನ್ ವಿವಿನ್ ಟೆಲಿಗ್ರಾಮ್ ಅಂತಂದ್ ಬರುತ್ತೆ. ಎಸ್. ಸೊ ಡೈರೆಕ್ಟ್ ಏನಂತಂದ್ ಹೇಳಿದ್ರೆ ನಿಮ್ಗೆ ಟೆಲಿಗ್ರಾಮ್ ಓಪನ್ ಆಗುತ್ತೆ. ಕ್ಲಿಯರಾ ಎಲ್ರಿಗೂ? ಸೊ ಎಲ್ರು ಜಾಯಿನ್ ಆಗ್ರಿ ಬೇಗ. ಎಸ್, ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಇವಾಗ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇಲ್ಲಿವರೆಗೂ ಕೇಳಿರೋ ಕ್ವಶನ್ಸ್ಗಳನ್ನ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕೇಳಿದಾರೆ ಅಂತಂದ್ ಹೇಳಿದ್ರೆ ಎಲ್ಲಾನು ಕನ್ನಡದಲ್ಲಿ ಇರುತ್ತಪ್ಪ. ನಾನು ಇನ್ನೊಂದು ಎಲ್ರಿಗೂ ಹೇಳೋದೇನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಮು ಕನ್ನಡದಲ್ಲಿ ಇರುತ್ತೆ. ಸೊ ನೀವು ಎಕ್ಸಾಮ್ಸ್ ಗಳನ್ನ ಕನ್ನಡದಲ್ಲೇ ಏನಂತಂದ್ ಹೇಳಿದ್ರೆ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ಬೋದು, ಟಿಕ್ ಹಾಕ್ಬೋದು. ಕ್ಲಿಯರ್ 100% ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಮ್ಸ್ ಕನ್ನಡದಲ್ಲಿರುತ್ತೆ. ಮತ್ತೆ ರಿಟರ್ನ್ ಅದೇ ಕೇಳಕ್ ಹೋಗ್ಬಿಡ್ರಿ. ಸೊ ಕರೆಕ್ಟ್ ಆಗಿ ಪ್ರಿಪೇರ್ ಆಗ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಕಾಲ್ ಫಾರ್ಮ್ ಆಗುತ್ತೆ. ಸೊ ರೆಡ್ಯೂಸು, ಸ್ಟ್ರೆಚ್ಚು, ಲೆಸನ್ನು, ಲೈಟನ್ನು, ಮಿಟಿಗೇಟ್ ಅಂತಂದೈತೆ. ಸೊ ನಾನು ನಿಮ್ಗೆ ಏನ್ ಮಾಡ್ತೀನಪ್ಪಾ ಅಂತಂದ್ ಹೇಳಿದ್ರೆ ಅವುಗಳದ ಅರ್ಥವನ್ನ ನಾನು ಏನಂತಂದ್ ಹೇಳಿದ್ರೆ ಹೇಳ್ಬಿಡ್ತೀನಿ ಇವಾಗ. ಸೊ ಕನ್ನಡದಲ್ಲಿ ಹೇಳ್ತೀನಿ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ರಿ, ರೆಡ್ಯೂಸ್ ಅಂತಂದ್ ಹೇಳಿದ್ರೆ ಕಡಿಮೆ ಮಾಡು. ಸೊ ರೆಡ್ಯೂಸ್ ಅಂತಂದ್ ಹೇಳಿದ್ರೆ ಕಡಿಮೆ. ಸ್ಟ್ರೆಚ್ ಅಂತಂದ್ ಹೇಳಿದ್ರೆ ಹಿಗ್ಗಿಸು. ಸ್ಟ್ರೆಚ್ ಅಂತಂದ್ ಹೇಳಿದ್ರೆ ಹಿಗ್ಗಿಸು. ಇಲ್ಲಿ ನೋಡ್ರಿ, ಲೆಸನ್ ಅಂತಂದೈತ. ಇದರ ಅರ್ಥ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಕೂಡ ಕಡಿಮೆ ಮಾಡು ಅಂತ ಅರ್ಥ. ಆಮೇಲೆ ಲೈಟನ್ ಅಂತಂದ್ ಹೇಳಿದ್ರೆ ಹಗುರುಗೊಳಿಸು. ಸೊ ಹಗುರುಗೊಳಿಸು ಅಂತಂದ್ ಹೇಳಿ. ಆಮೇಲೆ ಮಿಟಿಗೇಟ್ ಅಂತಂದ್ ಹೇಳಿದ್ರೆ ತಗ್ಗಿಸು ಅಂತಂದ್ ಹೇಳಿ. ಮಿಟಿಗೇಟ್ ಅಂತಂದ್ ಹೇಳಿದ್ರೆ ತಗ್ಗಿಸು. ನೋಡ್ರಿ, ರೆಡ್ಯೂಸ್ ಅಂದ್ರೆ ಕಡಿಮೆ, ಸ್ಟ್ರೆಚ್ ಅಂದ್ರೆ ಹಿಗ್ಗಿಸು, ಲೆಸನ್ ಅಂತಂದ್ ಹೇಳಿದ್ರೆ ಕಡಿಮೆ ಮಾಡು, ಲೈಟನ್ ಅಂತಂದ್ ಹೇಳಿದ್ರೆ ಹಗುರಗೊಳಿಸು, ಆಮೇಲೆ ಮಿಟಿಗೇಟ್ ಅಂತಂದ್ ಹೇಳಿದ್ರೆ ತಗ್ಗಿಸು ಅಂತಂದೈತೆ. ಈ ತರ ಏನಂತಂದ್ ಹೇಳಿದ್ರೆ ನಿಮ್ಗೆ ಕನ್ನಡದಾಗ ವರ್ಡ್ಸ್ ಗಳನ್ನ ಕೊಡ್ತಾರೆ. ಇವಾಗ ನೀವೇನ್ ಮಾಡ್ಬೇಕು, ನನಗೆ ಆನ್ಸರ್ ಹೇಳ್ಬೇಕು. ಇದ್ರಲ್ಲಿ ಈ ವರ್ಡ್ಸ್ ಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಆಯ್ತಾ? ಸೊ ನಾಟ್ ರಿಲೇಟೆಡ್ ಟು ಅಂತಂದ್ ಕೊಟ್ಟಿದ್ದಾರೆ. ನಾಟ್ ರಿಲೇಟೆಡ್ ಟು ದ ಗ್ರೂಪ್. ನಾಟ್ ರಿಲೇಟೆಡ್ ಟು ಗ್ರೂಪ್ ಅಂತಂದ್ ಹೇಳಿದ್ರೆ ಗುಂಪಿಗೆ ಸೇರದ ಪದ ಅಂತಂದ್ ಹೇಳ್ತೀವಿ. ನಾವು ಕನ್ನಡದಾಗ ಹೇಳ್ತಾವಲ್ಲ, ಗುಂಪಿಗೆ ಸೇರದ ಪದವನ್ನ ಬರೀರಿ, ಹೊಂದಿಸಿ ಹೇಳ್ತಾರಲ್ಲ ಆದ. ಇಲ್ಲಿ ನೋಡ್ರಿ, ಕಡಿಮೆ ಮಾಡೋದಂತಂದ್ ಐತೆ. ಆಮೇಲೆ ಹಿಗ್ಗಿಸೋದು ಅಂದ್ರೆ ಜಾಸ್ತಿ ಮಾಡೋದು. ಕಡಿಮೆ ಮಾಡು, ಹಗುರಗೊಳಿಸು ಅಂತಂದ್ ಹೇಳಿದ್ರು ಕಡಿಮೆ ಮಾಡೋದು ಬರುತ್ತೆ. ತಗ್ಗಿಸು ಅಂತಂದ್ ಹೇಳಿದ್ರು ಕಡಿಮೆ ಬರುತ್ತೆ. ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೇ ಗ್ರೂಪಿಗೆ ಸೇರುತ್ತೆ. ಬಟ್ ಅದ್ರ ಹಿಗ್ಗಿಸು ಅಂದ್ರೆ ಇಂಗ್ಲಿಷ್ ಅಲ್ಲಿ ಸ್ಟ್ರೆಚ್. ಇಂಗ್ಲಿಷ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟ್ರೆಚ್, ಕನ್ನಡದಲ್ಲಿ ಏನಪ್ಪಾ ಅಂತಂದ್ರೆ ಹಿಗ್ಗಿಸು. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಗುಂಪಿಗೆ ಸೇರದ ಪದ ಆಗುತ್ತೆ. ಸೊ ಇಂತಹ ಪದಗಳನ್ನ ನೀವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಹುಡುಕ್ಬಿಟ್ಟು ಇದ್ ಮಾಡ್ಬೇಕಾಗತ್ತೆ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ZLXQI ಅಂತಂದ್ ಹೇಳಿ ಈ ತರ ಅಲ್ಫಾಬೆಟ್ಸ್ ಗಳನ್ನ ಕೊಡ್ತಾನ. ಸೊ ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ನಾಟ್ ರಿಲೇಟೆಡ್, ಯಾವುದು ಗುಂಪಿಗೆ ಸೇರಿಲ್ಲ ಅದನ್ನ ಏನಂತ, ಗುಂಪಿಗೆ ಸೇರದ ಪದವನ್ನ ಏನಂತಂದ್ ಹೇಳಿದ್ರೆ ನಾವು ಬರಿಬೇಕಂತಂದ್ ಹೇಳಿದಾನೆ. ಈ ತರ ಮಾಡುವಾಗ ನಮ್ಗೆ ಏನಂತಂದ್ ಹೇಳಿದ್ರೆ ABCD ಅನ್ನ ನಾವು Z ವರೆಗೂ ಬರ್ಕೋಬೇಕಾಗತ್ತ. ಸೊ ಯಾವುದೇ ಎಕ್ಸಾಮ್ ಇರ್ಲಿ, ನೀವು ಫಸ್ಟ್ ಹೋದ ತಕ್ಷಣ ಮಾಡುವಂತಹ ಕೆಲಸ ಯಾವ್ದಂತಂದ್ ಹೇಳಿದ್ರೆ ರಫ್ ಪೇಪರ್ ಕೊಟ್ಟ ನಂತರ ಸೊ ABCD ಗಳನ್ನ ಕಂಪ್ಲೀಟ್ ಆಗಿ 26 ನಂಬರ್ಸ್ ಗಳನ್ನ ಬರ್ಕೋಬೇಕು. ಸೊ ನೋಡ್ರಿ, ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ 26. ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬೇಕಾದ್ರೆ ನಂಬರ್ಸ್ ಗಳನ್ನ ಹಾಕೊಳ್ರಿ.
ಸೊ ನಿಮ್ಗೆ ಏನಂತಂದ್ ಹೇಳಿದ್ರೆ ಇಲ್ಲಿ 26 ವರೆಗೂ ನಂಬರ್ಸ್ಗಳು ಬರ್ತಾವ. ಇಲ್ಲಿ ಏನೈತೆ ನೋಡ್ರಿ, ಫಸ್ಟ್ ಲೆಟರ್ ಏನೈತಪ್ಪ ಅಂತಂದ್ ಹೇಳಿದ್ರೆ ಜಡ್ ಅಂತಂದೈತೆ. ಸೊ ಫಸ್ಟ್ ಲೆಟರ್ ಏನೈತಿ ಜಡ್ ಅಂತಂದೈತೆ. ನೆಕ್ಸ್ಟ್ ಯಾವ್ದೈತಪ್ಪ ಅಂತಂದ್ ಹೇಳಿದ್ರೆ ಎಲ್ ಅಂತಂದೈತೆ. ಜಡ್ ಆಮೇಲೆ ಎಲ್, ಇಲ್ಲಿ ನೋಡ್ರಿ ಜಡ್ ಆಮೇಲೆ ಎಲ್ ಐತೆ. ಸೊ ಇವಾಗ ನಾವು ನೋಡೋಣ ಯಾವ ತರ ಸಿರೀಸ್ ಐತೋ ಏನಾಯ್ತು ಅಂತಂದ್ ಹೇಳ್ಬಿಟ್ಟು. ಸೊ ಅಥವಾ ಯಾವ್ದಾದ್ರು ಏನಾದ್ರು ಬೇರೆ ಪದಗಳು ಯಾವ್ದಾದ್ರು ನೋಡ್ಬೇಕು. ಹಾ, ಸೊ ಥಿಂಕ್ ಮಾಡೋಣ ಇವಾಗ ಯಾವ್ದು ಏನಾಗತ್ತೆ ಅಂತಂದ್ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ರಿ, ಜಡ್ ಇಂದ ಎಲ್ ವರೆಗೂ ಇಲ್ಲಿವರೆಗೂ ಏನಾಗತ್ತೆ ನೋಡ್ರಿ, ಒಂದ್ ಪದ ಎರಡು. ಸೊ ಅಂದ್ರೆ ಎಷ್ಟು ಹೆಜ್ಜೆ ಮುಂದೆ ಹೋಗ್ತಾರೆ, 1 2 3 4 5 6 7 8 9 10 11 12. ಅಂದ್ರೆ ಜಡ್ ಇಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ ಹೋಗಕ್ ಏನಾಗಿದೆ ಅಂತಂದ್ ಹೇಳಿದ್ರೆ +12 ಆಗುತ್ತೆ. ನೆಕ್ಸ್ಟ್ ಪದ ಯಾವ್ದೈತಿ, ಎಕ್ಸ್ ಐತಿ. ಎಲ್ಲಿಂದ ಎಕ್ಸ್ ಬರ್ಬೇಕು ಇವಾಗ. 1 2 3 4 5 6 7 8 9 10 11 12. ಅಂದ್ರೆ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ +12 ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಎಕ್ಸ್ ಇಂದ ಕ್ಯೂ. ಎಕ್ಸ್ ಇಂದ ಕ್ಯೂ, ಎಕ್ಸ್ ಇಂದ ಕ್ಯೂ ಅಂತಂದ್ ಹೇಳಿದ್ರೆ ಎಕ್ಸ್ ಇಲ್ಲೈತಿ, ಕ್ಯೂ ಎಲ್ಲೈತಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಬರ್ಬೇಕು. ಸೊ 1 2 3 4 5 6 7 8 9 10 11 12 13 14 15 16 17 18 19 +19 ಆಗತ್ತ. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಐ. ಇಲ್ಲಿ ನೋಡ್ರಿ, ಎರಡು ಪದಗಳು +12 ಆಗ್ಯಾವ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇದು ಕೂಡ +19 ಬರ್ಬೇಕು. ಈಗ ಕ್ಯೂ ದಿಂದ ಐ ವರೆಗೂ, ಕ್ಯೂ ದಿಂದ ಐ ವರೆಗೂ ಟ್ರೈ ಮಾಡ್ರಿ. 1 2 3 4 5 6 7 8 9 10 11 12 13 14 15 16 17 18. ಇಲ್ಲಿ ನೋಡ್ರ +18 ಐತೆ. ನಮ್ಗೆ ಗೊತ್ತಾಯ್ತಲ್ಲ, +12 +12 +19 ಬರ್ಬೇಕು. ಬಟ್ ಅದ್ರ ಒಂದ್ ಸ್ವಲ್ಪ ಚೇಂಜ್ ಮಾಡಿಕೊಟ್ಟಿದಾನ. ಹಂಗಾದ್ರೆ ಗುಂಪಿಗೆ ಸೇರದ ಪದ ಯಾವ್ದಾಗತ್ತಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿ ನಮ್ದು ಆನ್ಸರು ಐ ಆಗತ್ತ. ಸೊ ಇಲ್ಲಿ ಯಾವ್ದಾಗತ್ತ, ಐ ಅಂತಂದ್ ಹೇಳ್ಬಿಟ್ಟು ಆಗತ್ತೆ. ಒಂದೊಂದ್ಸರಿ ನೋಡ್ರಿ, ಇವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಜಡ್ ಎಲ್ ಎಕ್ಸ್ ಕ್ಯೂ ಅಂತ ಆಮೇಲೆ ಐ ಅಂತಂದೈತಿ. ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ವ್ಯಂಜನಗಳು. ಇದೊಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ವರ ಅಂತಂದ್ ಬರುತ್ತೆ, ಇಂಗ್ಲಿಷ್ ಸ್ವರಗಳು. ಸೊ ಎ ಇ ಐ ಓ ಯು ಆ ತರನು ಬಂದಾಗ ಏನಂತಂದ್ ಹೇಳಿದ್ರೆ ಐ ಅಂತಂದ್ ಹೇಳಿ ಆನ್ಸರ್ ಬರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಏನಂತಂದ್ ಹೇಳಿದ್ರೆ ಆನ್ಸರ್ಸ್ ಗಳನ್ನ ಹಾಕ್ಬೇಕು. ಸೊ ಈ ತರ ಏನಂತಂದ್ ಹೇಳಿದ್ರೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಎಲ್ರಿಗೂ ಕ್ಲಿಯರ್ ಅಂತ ಅನ್ಕೊಂತೀನಿ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ಒಂದೈತೆ. ಇದನ್ನು ಕೂಡ ಹೊಂದಿಸಿ ಅಂದ್ರೆ ಗುಂಪಿಗೆ ಸೇರದ ಪದವನ್ನ ಬರಿಬೇಕು, ನಾಟ್ ರಿಲೇಟೆಡ್. ಇಲ್ಲಿ ನೋಡ್ರಿ, ಬಿ ಎಲ್ ಜೆ ಟಿ ಆಮೇಲೆ ಸಿ ಎಕ್ಸ್ ಆಮೇಲೆ ಇ ಒ ಆಮೇಲೆ ಸಿ ಎಂ ಅಂತಂದ್ ಹೇಳ್ಬಿಟ್ಟು. ಸೊ ಈ ತರ ಯಾರ್ದಾದ್ರೂ ಹತ್ರ ಕನ್ನಡ ಕ್ವಶನ್ ಪೇಪರ್ಸ್ ಗಳಿದ್ರೆ, RPF ಕನ್ನಡ ಕ್ವಶನ್ ಪೇಪರ್ಸ್ ಗಳಿದ್ರೆ ನನ್ಗೆ ವಾಟ್ಸಪ್ ಅಲ್ಲಿ ಡೈರೆಕ್ಟ್ ಆಗಿ ಸೆಂಡ್ ಮಾಡಿ, ನಾನು ಕನ್ನಡ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ಮಾಡ್ತೀನಿ. ಇಲ್ಲಿ ನೋಡ್ರಿ, ಬಿ ಎಲ್ ಅಂತಂದೈತೆ. ಇಲ್ಲೂ ಕೂಡ ನಮ್ಗೆ ಏನ್ ಬೇಕು, ABCD ಹಾಕೊಬೇಕು. ABCD ಬರ್ಕೊಳ್ಳೇಬೇಕು ಕಂಪಲ್ಸರಿ. ಇಲ್ಲ ಅಂತಂದ್ ಹೇಳಿದ್ರೆ ಆನ್ಸರ್ ಮಾಡಕ್ ಬರಲ್ಲ ಈಸಿಯಾಗಿ. ಸೊ NOPQRSTUVWXYZ ಅಂತಂದ್ ಹೇಳ್ಬಿಟ್ಟು. ಎಸ್ ಇಲ್ಲಿ ಏನೇನ್ ಚೇಂಜಸ್ ಆಗಿದೆ, ಏನ್ ಲಾಜಿಕ್ ಏನಿದೆ ನೋಡ್ರಿ. ಬಿ ದಿಂದ ಎಲ್ ಕೊಟ್ಟಿದ್ದಾನ, ಬಿ ದಿಂದ ಎಲ್, ಬಿ ಆಮೇಲೆ ಎಲ್ ಇಲ್ಲೈತೆ. ಸೊ 1 2 3 4 5 6 7 8 9 10 ಅಂದ್ರೆ +10 ಮಾಡಿದಾನ. ಅಂದ್ರೆ ಬಿ ದಿಂದ ಏನಂತಂದ್ ಹೇಳಿದ್ರೆ 10 ಹೆಜ್ಜೆ ಮುಂದೆ ಹೋಗಿದಾನ. ಇದು ಬಂದೈತೆ. ಸೇಮ್ ಜೆ ದಿಂದ ಟಿಗೂ ಹಂಗೆ ಬಂದೈತೆ ನೋಡ್ರಿ, ಜೆ ದಿಂದ ಟಿ ವರೆಗೂ ಬರ್ಬೇಕು ಇವಾಗ. ಸೊ 1 2 ಆಮೇಲೆ 3 4 5 6 7 8 9 10. ಓಕೆ, ಇಲ್ಲೂ ಕೂಡ +10 ಆಯ್ತಾ. ಸೇಮ್ ಅದೇ ತರ ಸಿ ದಿಂದ ಎಕ್ಸ್ ಚೆಕ್ ಮಾಡ್ರಿ. ಸಿ ಎಲ್ಲೈತಿ, ಇಲ್ಲೈತಿ. ಎಕ್ಸ್ ಎಲ್ಲೈತಿ, ಇಲ್ಲೈತಿ. ಚೆಕ್ ಮಾಡ್ಬೇಕು ಇವಾಗ. ನೋಡ್ರಿ, ಬೇರೆದು ಇದು ತಗೋಣ. ಸಿ ದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ ವರೆಗೂ 1 2 3 4 5 6 7 8 9 10 11 12 13 14 15 16 17 18 19 20 21 +21 ಐತೆ. ಸೇಮ್ ಅದೇ ತರ ನೆಕ್ಸ್ಟ್ ಒಂದು ಚೆಕ್ ಮಾಡ್ರಿ ನೋಡೋಣ. ಇ ದಿಂದ ಓ, ಇ ಇಲ್ಲೈತಿ, ಓ ಎಲ್ಲೈತಿ, ಇಲ್ಲೈತಿ. ಸೊ 1 2 3 4 5 6 7 8 9 10 +10 ಐತೆ. ಹಂಗಾದ್ರೆ ನೋಡ್ರಿ, ಎಲ್ಲಾನು +10 ಬಂತು. ಹಂಗಂದ್ರೆ CM ಕೂಡ ಏನಂತಂದ್ ಹೇಳಿದ್ರೆ +10 ಇರುತ್ತೆ. ಕನ್ಫರ್ಮ್ ಮಾಡ್ರಿ, ಐತಿಲ್ಲ. ಹಂಗಾದ್ರೆ ನಮ್ಗೆ ಆನ್ಸರ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಗುಂಪಿಗೆ ಸೇರದ ಪದ ಸಿ ಎಕ್ಸ್ ಆಗತ್ತ. ಗುಂಪಿಗೆ ಸೇರದ ಪದ ಯಾವ್ದಾಗತ್ತಪ್ಪ ಅಂತಂದ್ ಹೇಳಿದ್ರೆ ಸಿ ಮತ್ತು ಎಕ್ಸ್ ಆಗತ್ತೆ. ಸೊ ಈ ರೀತಿಯಾಗಿರುವ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಾರ. ದಯವಿಟ್ಟು ಏನಂತಂದ್ ಹೇಳಿದ್ರೆ ಫುಲ್ ಡೀಟೇಲ್ ಆಗಿ ನೋಡ್ರಿ. ಸೊ ನನ್ನ ವಿಡಿಯೋಸ್ ಗಳನ್ನ ನೋಡ್ರಿ, ಯಾರು ಏನ್ ಹೇಳ್ತಾರಂತ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ಪ್ರಿಪೇರ್ ಆಗ್ರಿ. ಸೊ ನೀವು ಕರೆಕ್ಟ್ ಆಗಿ ಸ್ವಲ್ಪ ಓದ್ಕೊಂಡ್ರಿ ಅಂತಂದ್ ಹೇಳಿದ್ರೆ, ರನ್ನಿಂಗ್ ಎಲ್ಲಾದ್ರೂ ನಿಮ್ದು ಚೆನ್ನಾಗಿತ್ತು ಅಂತಂದ್ ಹೇಳಿದ್ರೆ ಆರಾಮಾಗಿ ಜಾಬ್ ಆಗ್ತೀರಿ. ಸೊ ಏನಂತಂದ್ ಹೇಳಿದ್ರೆ ರಿಟೈರ್ಡ್ ಆಗೋವರೆಗೂ ಆರಾಮಾಗಿ ನೀವು ನಿಮ್ ಫ್ಯಾಮಿಲಿ ಚೆನ್ನಾಗಿರ್ತೈತಿ. ಕ್ಲಿಯರ್ ಎಲ್ರಿಗೂ? ಸೊ ಯಾರ್ಯಾರ್ದು ಮಾತು ಕೇಳಕ್ ಹೋಗ್ಬಿಡ್ರಿ. ಹಾ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಮತ್ತೆ ವರ್ಡ್ಸ್ ಗಳನ್ನ ಕೊಟ್ಟಿದ್ದಾನ. ಇವಾಗ ನಾವು ಏನಂತಂದ್ ಹೇಳಿದ್ರೆ ನಾನು ಕನ್ನಡದಾಗ ಹೇಳ್ತೀನಿ ನಿಮ್ಗೆ. ಗ್ರೇಟ್ ಅಂತಂದ್ ಹೇಳಿದ್ರೆ ಏನು, ಶ್ರೇಷ್ಠ. ಗ್ರೇಟ್ ಅಂತಂದ್ ಹೇಳಿದ್ರೆ ಶ್ರೇಷ್ಠ.
ಎಕ್ಸಲೆಂಟ್ ಅಂತಂದ್ ಹೇಳಿದ್ರೆ ಅತ್ಯುತ್ತಮ. ಎಕ್ಸಲೆಂಟ್ ಅಂತಂದ್ ಹೇಳಿದ್ರೆ ಅತ್ಯುತ್ತಮ ಅಂತಂದೈತೆ. ನೆಕ್ಸ್ಟ್ ನೋಡ್ರಿ, ಫಿಯರ್ಸ್ ಅಂತಂದ್ ಹೇಳಿದ್ರೆ ಉಗ್ರವಾಗಿರೋದು. ಫಿಯರ್ಸ್ ಅಂತಂದ್ ಹೇಳಿದ್ರೆ ಉಗ್ರವಾಗಿರೋದು. ಆಮೇಲೆ ಜಾಯ್ಫುಲ್ ಅಂತಂದ್ ಹೇಳಿದ್ರೆ ಸಂತೋಷವಾಗಿರುವುದು. ನೋಡ್ರಿ, ಜಾಯ್ಫುಲ್ ಅಂತಂದ್ ಹೇಳಿದ್ರೆ ಸಂತೋಷವಾಗಿರೋದು. ಸಂತೋಷವಾಗಿರುವುದು. ಸೊ ಅದೇ ತರ ನೆಕ್ಸ್ಟ್ ಮತ್ತೆ ಎಕ್ಸಲೆಂಟ್, ಸಿಂಪಲ್, ಅದನ್ನ ರಿಪೀಟ್ ಮಾಡೋದನ್ನ ಅತ್ಯುತ್ತಮ ಅಂತಂದ್ ಹೇಳ್ಬಿಟ್ಟು. ಸೊ ಇವುಗಳನ್ನೆಲ್ಲ ನೀವು ಕನ್ಸಿಡರ್ ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಶ್ರೇಷ್ಠ, ಅತ್ಯುತ್ತಮ, ಸಂತೋಷ, ಇದು ಕೂಡ ಏನಂತಂದ್ ಹೇಳಿದ್ರೆ ಅತ್ಯುತ್ತಮ ಅಂತಂದೈತೆ. ಇವೆಲ್ಲ ಏನಂತಂದ್ ಹೇಳಿದ್ರೆ ಒಂದು ಕ್ಯಾಟಗರಿ, ಒಂದು ಗುಂಪಿಗೆ ಬಂದು ಅಂತಂದ್ ಹೇಳಿದ್ರೆ ಉಗ್ರವಾಗಿರೋದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಇನ್ನೊಂದ್ ತರ ಬರುತ್ತೆ. ಸೊ ಉಗ್ರವಾಗಿರೋದೇನಪ್ಪಾ ಅಂತಂದ್ ಹೇಳಿದ್ರೆ ಸೊ ಇನ್ನೊಂದ್ ತರ ಬರುತ್ತೆ. ಹಂಗಂದ್ರೆ ನಮ್ಗೆ ಇಲ್ಲಿ ಆನ್ಸರ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಉಗ್ರ ಅನ್ನೋದು ಗುಂಪಿಗೆ ಸೇರದ ಪದವಾಗತ್ತ. ಉಗ್ರ ಅನ್ನೋದು ಏನಾಗತ್ತೆ ಅಂದ್ರೆ ಗುಂಪಿಗೆ ಸೇರದ ಪದವಾಗತ್ತ. ಸೊ ಎಲ್ರಿಗೂ ಕ್ಲಿಯರ್ ಆಯ್ತು. ಸೇಮ್ ಅದೇ ತರ ನೋಡ್ರಿ ಈ ಕ್ವಶನ್ ಅನ್ನ, ಯು ವಿ ಅಂತಂದೈತೆ, ಪಿ ಕ್ಯೂ ಅಂತಂದೈತೆ, ಎಲ್ ಎಂ ಎನ್ ಎ ಬಿ ಅಂತಂದ್ ಹೇಳ್ಬಿಟ್ಟು ನೀವು ಎ ಬಿ ಸಿ ಡಿ ಅನ್ನ ಕರೆಕ್ಟ್ ಆಗಿ ಬರ್ಕೊಂಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಸೊ ಯಾರು ವೇಸ್ಟ್ ಮಾಡಿ ಇದು ಮಾಡ್ಕೋಕ್ ಹೋಗ್ಬೇಡ್ರಿ. ಎಲ್ಲಾನು ಏನಂತಂದ್ ಹೇಳಿದ್ರೆ ಬರ್ದಿಟ್ಕೊಡ್ರಿ. ನಾನು ಕ್ಲಾಸ್ ನೋಡಕತ್ರಿ ಅಂತಂದ್ ಹೇಳಿದ್ರೆ ಒಂದು ಪೇಪರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ದಿಟ್ಕೊಳ್ಳೋದು ಬೆಟ್ರು. ಸೊ ಯಾಕಂತಂದ್ ಹೇಳಿದ್ರೆ ಎಲ್ಲಾನು ಏನಂತಂದ್ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತ, ಅದಕ್ಕೋಸ್ಕರ. ಸೊ ಇಲ್ಲಿ ನೋಡ್ರಿ, ಯು ವಿ ಅಂತಂದೈತೆ. ಎಲ್ಲೈತಿ? ಯು ವಿ ಅಂದ್ರೆ ಅಕ್ಕಪಕ್ಕ ಇದಾವ. ಆಮೇಲೆ ಪಿ ಕ್ಯೂ ಅಂತಂದೈತೆ, ಇದು ಕೂಡ ಅಕ್ಕಪಕ್ಕ ಐತೆ. ನೆಕ್ಸ್ಟ್ ಎಲ್ ಎಂ ಕೂಡ ಏನಂತಂದ್ ಹೇಳಿದ್ರೆ ಅಕ್ಕಪಕ್ಕ ಐತೆ. ಆಮೇಲೆ ಎನ್ ಜೆ, ಸೊ ಎನ್ ಆಮೇಲೆ ಜೆ ಇಲ್ಲಿ ಬರುತ್ತೆ. ಇದು ಎನ್ ಮತ್ತು ಜೆ ಇಲ್ಲಿ ಬರುತ್ತೆ. ಆಮೇಲೆ ಎ ಬಿ, ಇಲ್ಲಿ ನೋಡ್ರಿ ಎ ಬಿ ಕೂಡ ಎಲ್ಲಾನು ಅಕ್ಕಪಕ್ಕ ಇದಾವ. ಬಟ್ ಅದ್ರ ಎನ್ ಜೆ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಅಕ್ಕಪಕ್ಕ ಇಲ್ಲ. ನಮ್ಗೆ ಗುಂಪಿಗೆ ಸೇರದ ಪದ ಯಾವ್ದಾಗತ್ತೆ ಇಲ್ಲಿ? ಗುಂಪಿಗೆ ಸೇರದ ಪದ. ಸೊ ಎನ್ ಜೆ ಅಂತಂದ್ ಹೇಳಿ ಆಗತ್ತ. ಎಲ್ರಿಗೂ ಕ್ಲಿಯರಾ? ಸೊ ಎಲ್ರಿಗೂ ಕ್ಲಿಯರ್ ಆಗ್ತಿದ್ರೆ ನಂಗೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಉಳಿದಿದ್ದ ಕ್ಲಾಸ್ಗಳನ್ನು ಕೂಡ ಏನಂತಂದ್ ಹೇಳಿದ್ರೆ ಮಾಡಾಕು. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಲವೊಂದು ಕ್ವಶನ್ಸ್ ಗಳಿದಾವ, ಅವುಗಳನ್ನು ಕೂಡ ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡೋಣ. ಇಲ್ಲಿ ನೋಡ್ರಿ ಮತ್ತೆ ಏನಂತಂದ್ ಹೇಳಿದ್ರೆ ವರ್ಡ್ಸ್ ಗಳನ್ನ ಕೊಟ್ಟಿದೆ. ಮತ್ತೇನಪ್ಪಾ ಅಂತಂದ್ ಹೇಳಿದ್ರೆ ವರ್ಡ್ಸ್ ಗಳನ್ನ ಕೊಟ್ಟಿದಾನ. ಇಲ್ಲಿ ನೋಡ್ರಿ, ಎಂ ಟಿ ಅಂದ್ರೆ ಏನು? ಖಾಲಿ ಅಂತಂದ್ ಹೇಳ್ತೀವಿ. ಎಂ ಟಿ ಅಂದ್ರೆ ಏನು? ಖಾಲಿ. ಸೇಮ್ ಅದೇ ತರ ಬ್ಲ್ಯಾಂಕ್ ಅಂದ್ರೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂಥರ ಎಂಟಿ, ಖಾಲಿ ಖಾಲಿ ಅಂತಂದ್ ಹೇಳ್ತೀವಿ. ಅನ್ಫಿಲ್ಡ್ ಅಂತಂದ್ ಹೇಳಿದ್ರೆ ಇದು ಕೂಡ ಏನಂತಂದ್ ಹೇಳಿದ್ರೆ ಖಾಲಿ. ಎಂಟಿ ಅಂತಂದ್ ಹೇಳಿದ್ರೆ ಇಲ್ಲಿ ಏನೂ ಇಲ್ಲ, ಎಂಟಿ. ಬ್ಲ್ಯಾಂಕ್ ಅಂತಂದ್ ಹೇಳಿದ್ರೆ ಹಂಗ ಏನೂ ಇಲ್ಲ. ಸೊ ಅನ್ಫಿಲ್ಡ್ ಅಂತಂದ್ ಹೇಳಿದ್ರೆ ಇದು ಏನೋ ಒಂದ್ ಇರುತ್ತೆ, ಅದ್ರಲ್ಲಿ ಏನೂ ಇರಂಗಿಲ್ಲ, ಅದು ಕೂಡ ಏನಂತಂದ್ ಹೇಳಿದ್ರೆ ಖಾಲಿ. ವೆಕೆಂಟ್ ಅಂತಂದ್ ಹೇಳಿದ್ರೆ, ಸೊ ಇವಾಗ ಒಂದ್ ಮನೆ ಇರುತ್ತಾ, ಮನೇಲಿ ಏನಂತಂದ್ ಹೇಳಿದ್ರೆ ಎಲ್ಲ ವೆಕೆಂಟ್ ಮಾಡಿದಾರ ಅಂತಂದ್ ಹೇಳಿದ್ರೆ ಅದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಖಾಲಿ ಅಂತಂದ್ ಹೇಳ್ತೀವಿ. ಸೊ ಅದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಖಾಲಿ ಅಂತಂದ್ ಹೇಳ್ತೀವಿ. ಆಮೇಲೆ ಫುಲ್ ಅಂತಂದ್ ಹೇಳಿದ್ರೆ ಪೂರ್ಣ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ನೋಡಿದ ತಕ್ಷಣನೇ ಗೊತ್ತಾಗತ್ತ, ಇಲ್ಲೇನಪ್ಪಾ ಅಂತಂದ್ ಹೇಳಿ ನೋಡಿದ ತಕ್ಷಣ ಗೊತ್ತಾಯ್ತಿಲ್ಲ, ಇದು ಖಾಲಿ ಇದು ಖಾಲಿ. ಸೊ ಎಂ ಟಿ, ಬ್ಲ್ಯಾಂಕ್, ಅನ್ಫಿಲ್ಡ್, ವೆಕೆಂಟ್ ಅಂತಂದ್ ಹೇಳ್ಬಿಟ್ಟು. ಸೊ ಇಲ್ಲಿ ನಮ್ಗೆ ಆನ್ಸರ್ ಏನಂತಂದ್ ಹೇಳಿದ್ರೆ ಗುಂಪಿಗೆ ಸೇರದ ಪದ ಫುಲ್ ಅಂತಂದಾಗ. ಎಸ್, ಈ ತರ ಏನಂತಂದ್ ಹೇಳಿದ್ರೆ ನೀವು ಪದಗಳನ್ನ ಹುಡುಕ್ಬಿಟ್ಟು ಕನ್ನಡದಲ್ಲಿ ಕೊಟ್ಟಿರೋದ್ರಿಂದ ಈಸಿಯಾಗಿ ಕೊಟ್ಟಿರ್ತಾನ. ಸೊ ನೀವು ಈಸಿಯಾಗಿ ಮಾಡ್ಕೋಬಹುದು. ಇವನ್ ಇಂಗ್ಲಿಷ್ ಅಲ್ಲೂ ಕೂಡ ಇರುತ್ತೆ ಕ್ವಶನ್ ಪೇಪರ್, ಕನ್ನಡದಲ್ಲೂ ಇರುತ್ತೆ. ಎರಡು ಯಾವ್ದು ಬೇಕು ನಿಮ್ಗೆ, ಅಂದ್ರೆ ನಿಮ್ಗೆ ಈ ರೀತಿಯಾಗಿರುವ ಕ್ವಶನ್ಸ್ ಗಳನ್ನ ಕೇಳ್ತಾನ ಅಂತಂದ್ ಹೇಳಿ ಅಷ್ಟೇ. ಸೊ ಇದೇ ರೀತಿ ಏನಂತಂದ್ ಹೇಳಿದ್ರೆ ಸೊ 2 ರಿಂದ 3 ಕ್ವಶನ್ಸ್ ಗಳು ಇರ್ತಾವ, ಆರಾಮಾಗಿ ಮಾಡ್ಕೋಬಹುದು. ಸೊ ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 4ನೇ ಟರ್ಮ್ ಅಥವಾ 6ನೇ ಟರ್ಮ್ ಕಂಡುಹಿಡಿಯೋದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ಇದ್ರಲ್ಲಿ 2-3 ಕ್ವಶನ್ಸ್ ಗಳು ಬಂದು ಅಂತಂದ್ ಹೇಳಿದ್ರೆ ನೀವು ಒಂದೊಂದು 3-4 ವಿಡಿಯೋಸ್ ನೋಡ್ರಿ ಅಂತಂದ್ ಹೇಳಿದ್ರೆ 5 ಕ್ವಶನ್ಸ್ ಗಳನ್ನ ಆರಾಮಾಗಿ ಟಚ್ ಮಾಡ್ಕೋಬಹುದು. ಸೊ ಆ ತರ ಏನಂತಂದ್ ಹೇಳಿದ್ರೆ ಈಸಿಯಾಗಿ ಸ್ಕೋರ್ ಮಾಡೋದನ್ನ ಹೇಳ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನಾನು ಹೇಳೋ ರೀತಿಯಾಗಿ ಸ್ಟಡಿ ಮಾಡ್ರಿ, ಆರಾಮಾಗಿ ಜಾಬ್ ಆಗುತ್ತೆ. ಎಸ್, ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ರಿ ಇದು. ಸೊ ಎ ಎಫ್ ಕ್ಯೂ ವಿ ಎಲ್ ಕ್ಯೂ ಪಿ ಯು ಜಿ ಎಂ ಅಂತಂದ್ ಹೇಳ್ಬಿಟ್ಟು ಸೊ ಒಂದೇನಂತಂದ್ ಹೇಳಿದ್ರೆ ಅಲ್ಫಾಬೆಟಿಕ್ ಲೆಟರ್ಸ್ ಗಳನ್ನ ಕೊಟ್ಟಿದ್ದಾನ. ಇವಾಗ ನೀವೇನಂತಂದ್ ಹೇಳಿದ್ರೆ ಚೆಕ್ ಮಾಡ್ಬೇಕು ಇವಾಗ. ಸೊ ಎ ಬಿ ಸಿ ಡಿ ಹಾಕ್ರಿ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ, ಸೊ ಎನ್ ಒ ಪಿ ಕ್ಯೂ. ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ, ನಡೆಯುತ್ತೆ. ಸೊ ಇಲ್ಲಿ ನೋಡ್ರಿ, ಎ ಎಫ್ ಅಂತಂದೈತೆ. ಎ ಇಲ್ಲೈತಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಫ್ ಇಲ್ಲೈತೆ. 1 2 3 4 5. ಸೊ ಅಂದ್ರೆ ಏನ್ ಮಾಡಿದಾನ, ಎ ಎಫ್ ಗೆ ಏನ್ ಮಾಡಿದಾನಪ್ಪ ಅಂತಂದ್ ಹೇಳಿದ್ರೆ +5 ಮಾಡಿದಾನ. ಓಕೆ, ಡನ್. ಸೊ ನೆಕ್ಸ್ಟ್ ಏನೈತಿ, ಕ್ಯೂ ವಿ ಅಂತಂದೈತೆ. ನೆಕ್ಸ್ಟ್ ಏನೈತಿ, ಕ್ಯೂ ಇಲ್ಲೈತಿ, ವಿ ಇಲ್ಲೈತಿ. ನೋಡ್ರಿ 1 2 3 4 5 ಹೆಜ್ಜೆಯನ್ನ ಮುಂದೆ ಹೋಗಿದಾನ. ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ +5 ಮಾಡಿದಾನ. ಸೇಮ್ ಅದೇ ತರ ಎಲ್ ಅಂಡ್ ಕ್ಯೂ, ಎಲ್ ಇಲ್ಲೈತಿ, ಕ್ಯೂ ಇಲ್ಲೈತಿ. ಸೊ 1 2 3 4 5 ಇಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ +5 ಮಾಡಿದಾನ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪಿ ಯು ಅಂತಂದೈತೆ. ಇಲ್ಲಿ ಏನೈತಿ, ಪಿ ಯು ಏನಾಗತ್ತ, ಟ್ರೈ ಮಾಡೋಣ ನೋಡೋಣ. ಪಿ ಯು, ಪಿ ಇಲ್ಲೈತಿ, ಆಮೇಲೆ ಯು ಇಲ್ಲೈತಿ. ಸೊ
ಸೊ 1 2 3 4 5 ಇದು ಕೂಡ ಏನಂತಂದ ಹೇಳಿದ್ರೆ +5 ಆಗತ್ತ. ನೆಕ್ಸ್ಟ್ ಜಿ ಎಂ ಅಂತಂದೈತೆ, ಜಿ ಇಲ್ಲೈತಿ ಸೊ ಎಂ ಇಲ್ಲೈತೆ. 1 2 3 4 5 6 ಆಗತ್ತ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ +6 ಆಗತ್ತೆ. ಹಂಗಾದ್ರೆ ನಮ್ಗೆ ಗುಂಪಿಗೆ ಸೇರದ ಪದ ಯಾವ್ದಾಯ್ತು ಇಲ್ಲಿ? ಜಿ ಎಂ ಅಂತಂದ ಹೇಳ್ತೀವಿ. ಗುಂಪಿಗೆ ಸೇರದ ಪದ ಯಾವ್ದಾಯ್ತು? ಜಿ ಎಂ ಅಂತಂದ ಹೇಳ್ತೀವಿ. ಈ ರೀತಿಯಾಗಿ ನಿಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ನಿಮ್ಗೆಲ್ರಿಗೂ ಈಸಿ ಇದೆ ಅಂತಂದ್ ಅನ್ಕೊಂತೀನಿ. ಇಲ್ಲಿ ನೋಡ್ರಿ, ಸಿ ಕ್ಯೂ ಇ ಡಬ್ಲ್ಯೂ ಅಂಡ್ ಎಕ್ಸ್ ಅಂತಂದೈತೆ. ಎಲ್ರು ಚೆಕ್ ಮಾಡ್ರಿ, ಸಿ ದಿಂದ ಕ್ಯೂ ಸೀರೀಸ್ ಏನೈತೆ, ಕ್ಯೂ ದಿಂದ ಇ ಎಷ್ಟು ಬರುತ್ತೆ, ಇ ದಿಂದ ಡಬ್ಲ್ಯೂ. ಸೊ ಯಾವ್ದಾದ್ರು ಒಂದು ಲಾಜಿಕ್ ಬರುತ್ತಾ ಏನಂತ ನೋಡ್ರಿ. ಈಗ ಹೆಂಗ್ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, +2 ಅಂತ ಬಂದು ಇದ್ಯಾವುದೋ ಒಂದು +3 ಬಂತ ಅಥವಾ +10 ಬಂತ ಅಂತ ಚೆಕ್ ಮಾಡ್ರಿ ನೋಡೋಣ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ತರ ಹೇಳ್ಬೋದು, ಅದು ಯಾವ್ದು ಸೀರೀಸ್ ಅಲ್ಲಿ ಆ ತರ ಏನ್ ತರ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಇನ್ನೇನ್ ಉಳಿತು ಲಾಸ್ಟ್ಗೆ, ಸೀರೀಸ್ ಬರ್ಲಿಲ್ಲ ಪ್ರಾಪರ್ ಆಗಿ ಅಂತಂದ್ ಹೇಳಿದ್ರೆ ಸಿಂಪಲ್ ಸರ್. ಇವೆಲ್ಲ ಏನಂತಂದ್ ಹೇಳಿದ್ರೆ ವ್ಯಂಜನಗಳು. ಈಗೇನ್ ನಾನು ಇದು ಮಾಡಿದ್ನಲ್ಲ, ಕಾಟಾಗಿದ್ನಲ್ಲ, ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ವ್ಯಂಜನಗಳು. ಈ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಓವೆಲ್ ಅಂತಂದ್ ಹೇಳ್ತೀವಿ, ಅಂದ್ರೆ ಸ್ವರ ಅಂತಂದ್ ಹೇಳ್ತೀವಿ. ಕ್ಲಿಯರ್? ಸೊ ಅಂದ್ರೆ ಇಲ್ಲಿ ನಮ್ ಗುಂಪಿಗೆ ಸೇರದ ಪದ ಯಾವ್ದಾಯ್ತಪ್ಪ ಅಂತಂದ್ ಹೇಳಿದ್ರೆ ಇ ಆಗತ್ತ. ಗುಂಪಿಗೆ ಸೇರದ ಪದ ಯಾವ್ದಾಯ್ತು? ಇಲ್ಲಿ ನೋಡ್ರಿ, ಸೀರೀಸ್ ಅಲ್ಲಿ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಚೆಕ್ ಮಾಡೋದು ಯಾವ್ದು? ಅದು ಓವೆಲ್ಲ ಅಥವಾ ಈ ತರ ಏನಂತಂದ್ ಹೇಳಿದ್ರೆ ಚೆಕ್ ಮಾಡ್ಬೇಕು. ಕ್ಲಿಯರ್ ಎಲ್ರಿಗೂ? ಸ್ವರಾನ ವ್ಯಂಜನನ ಅಂತ ಚೆಕ್ ಮಾಡ್ಬೇಕು. ಸೇಮ್ ಅದೇ ತರ ನೋಡ್ರಿ, ನಾನು ಇದ್ರಲ್ಲಿ ಲಾಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಸಕ್ಸೆಸ್ ಅಂತಂದೈತೆ. ಸಕ್ಸೆಸ್ ಅಂತಂದ್ ಹೇಳಿದ್ರೆ ಗೆಲುವು. ಕ್ಲಿಯರ್? ವಿಕ್ಟ್ರಿ ಅಂತಂದ್ ಹೇಳಿದ್ರೆ ಇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಗೆಲುವು. ವಿನ್ ಅಂತಂದ್ ಹೇಳಿದ್ರೆ ಇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಟೈಪ್ ಆಫ್ ಗೆಲುವು. ಟ್ರಿಂಫ್ ಅಂತಂದ್ ಹೇಳಿದ್ರೆ ಇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಗೆಲುವು ಅಂತಂದ್ ಹೇಳಿ. ಸರೆಂಡರ್ ಅಂತಂದ್ ಹೇಳಿದ್ರೆ ಸೋಲು ಅಂತಂದ್ ಹೇಳುದು. ಸರೆಂಡರ್ ಆಗೋದು ಅಥವಾ ಸೋಲುವುದು ಅಂತಂದ್ ಹೇಳ್ತೀವಿ. ಹಂಗಾದ್ರೆ ಈಸಿಯಾಗಿ ನಮ್ಗೆ ಗೊತ್ತಾಗತ್ತ ಸರೆಂಡರ್ ಅಥವಾ ಸೋಲು ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಗುಂಪಿಗೆ ಸೇರದ ಪದ ಆಗತ್ತ. ಸೊ ಈ ರೀತಿಯಾಗಿ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಸೇಮ್ ಇದೇ ತರ ಇದಾವ, ಬಟ್ ಅದ್ರ ಈ ತರ ಕ್ವಶನ್ಸ್ ಗಳನ್ನ ಕೇಳೋ ಆಪ್ಷನ್ಸ್ ಗಳಲ್ಲಿ ABCD ಅಂತಂದು ಆಪ್ಷನ್ ಕೊಟ್ಟಿರ್ತಾನ. ಸೊ ಇದ್ರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತಂದ್ ಹೇಳಿ ನಾನು ಕ್ಲಾಸ್ ಮಾಡಿದ್ದೀನಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ಲೈನ್ ಅಲ್ಲಿ ಕೊಟ್ಟಿರೋ ವರ್ಡ್ಸ್ ಗಳನ್ನ ನೋಡ್ಕೊಂಡ್ಬಿಟ್ಟು ಅಲ್ಲ, ಆಪ್ಷನ್ಸ್ ಗಳಲ್ಲಿ 4 ಆಪ್ಷನ್ಸ್ ಗಳಲ್ಲಿ ಯಾವುದು ಸೇರಲ್ಲ ಅಂತಂದ್ ಹೇಳಿ ಕ್ವಶನ್ಸ್ ಗಳಿದಾವ, ಕ್ಲಾಸಸ್ ಗಳಿದಾವ. ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಗಾಗಿ ಅದನ್ನು ಕ್ಲಾಸ್ ನೋಡ್ರಿ. ಈಗೇನು ಆಪ್ಷನ್ಸ್ ಆಗಿ ಕೊಟ್ಟಿರಲ್ಲ ಅದನ್ನ ಏನಂತಂದ್ ಹೇಳಿದ್ರೆ ಈ ತರ ಲೈನ್ ಅಲ್ಲಿ ಕೊಟ್ಟಿದ್ದೀನಿ ಅಂತಂದ್ ಅನ್ಕೊಂಡು ಸೊ ನೀವೇನ್ ಮಾಡ್ಬೇಕಂದ್ರೆ ಆನ್ಸರ್ಸ್ ಗಳನ್ನ ಹೇಳ್ಬೇಕು. ಆ ಕ್ಲಾಸ್ಗಳ ಲಿಂಕ್ ಅನ್ನು ಕೂಡ ಏನಂತಂದ್ ಹೇಳಿದ್ರೆ ನಾನು ಯಾವಾಗಲೇ ತೋರಿಸ್ದಲ್ಲ, ಸೊ ಆ ತರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.